ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂತಂದ್ರೆ ಅನನ್ಯ ಭಟ್ ನನ್ನ ಮಗಳು ಈಗ ಇಲ್ಲ, ಆಕೆಯ ಅಸ್ಥಿಯಾದ್ರೂ ಕೊಡಿ ಅನ್ನುವಂಥ ದೂರನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸುಜಾತ ತೋರಿಸಿರೋದು ಅನನ್ಯ ಭಟ್ ಫೋಟೋ ಅಲ್ಲ ಅಂತ TV9ಗೆ ವಾಸಂತಿ ಸಹೋದರ ಎಂ ವಿಜಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅನನ್ಯ ಭಟ್ ಫೋಟೋ ಅಲ್ಲ, ಅದು ವಾಸಂತಿಯವರ ಫೋಟೋ ಅನ್ನೋದು ನಿನ್ನೆ ಬೆಳಕಿಗೆ ಬಂತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ TV9ಗೆ ವಾಸಂತಿ ಸಹೋದರ ಎಂ ವಿಜಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಜಾತ ತೋರಿಸಿರೋದು ನನ್ನ ಸಹೋದರಿ ವಾಸಂತಿಯವರ ಫೋಟೋ. ನನ್ನ ಸಹೋದರಿ ವಾಸಂತಿ 2007ರಲ್ಲೇ ಮೃತಪಟ್ಟಿದ್ದಾರೆ. ಅವರು ಶ್ರೀವತ್ಸ ಭಟ್ ಎಂಬುವರನ್ನ ಪ್ರೀತಿಸಿ ಮದುವೆಯಾಗಿದ್ಲು. ಶ್ರೀವತ್ಸ ಭಟ್ ಮತ್ತು ಸುಜಾತ ಭಟ್ ಸಂಬಂಧದ ಬಗ್ಗೆ ನನಗೆ ಗೊತ್ತಿಲ್ಲ. ಈ ಪ್ರಕರಣದಲ್ಲಿ ನನ್ನ ತಂಗಿಯನ್ನ ಎಳೆತಂದಿರೋದು ಬಹಳ ಬೇಸರ ಆಗಿದೆ. ತಂಗಿಯ ದೇಹ 2007ರಲ್ಲಿ ನದಿಯೊಂದರಲ್ಲಿ ಪತ್ತೆಯಾಗಿತ್ತು. ಆ ಪ್ರಕರಣವನ್ನು ಆಗ CID ತನಿಖೆ ಮಾಡಿತ್ತು. ತನಿಖೆ ಮಾಡಿ ಆತ್ಮಹತ್ಯೆ ಅಂತ ವರದಿ ನೀಡಿತ್ತು. ನಾವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಲ್ಲ, ವಾಸಂತಿಯವರ ಫೋಟೋ, ವಾಸಂತಿಯವರ ಸಹೋದರ ಕೊಟ್ಟಿರುವಂತಹ ಫೋಟೋ ಇದು. TV9ಗೆ ವಾಸಂತಿ ಸಹೋದರ ಮಾಳೆಟ್ಟಿರು ವಿಜಯ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಫೋಟೋದಲ್ಲಿ ಕಾಣ್ತಾ ಇರೋದು ವಾಸಂತಿ ನನ್ನ ತಂಗಿ ಅನನ್ಯ ಭಟ್ ಅಲ್ಲ ಅನ್ನೋದನ್ನು ತಿಳಿಸಿದ್ದಾರೆ. ನಾವು ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಗೋಪಾಲ್, ಏನ್ ಹೇಳಿದ್ದಾರೆ ವಾಸಂತಿ ಸಹೋದರ? ಹಾಗಿದ್ರೆ ಕೇಳೋಣ ಬನ್ನಿ. ವಸಂತಿಯ ಸಹೋದರ ಮಾಳೆಟ್ಟಿರ ವಿಜಯ್ ಅವರೇ ಈಗ TV9 ಜೊತೆ ಮಾತಾಡಲಿಕ್ಕೆ ಬಂದಿದ್ದಾರೆ. ವಿಜಯ್ ಅವರೇ, ಈಗ ಸುಜಾತ ಭಟ್ ಅವರು ಒಂದು ಫೋಟೋ ರಿಲೀಸ್ ಮಾಡಿದ್ದಾರೆ. ಅದು ಅನನ್ಯ ಭಟ್, ಅವಳು ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಒಂದು ಫೋಟೋ ರಿಲೀಸ್ ಮಾಡಿದ್ದಾರೆ. ಆ ಫೋಟೋವನ್ನು ನೀವು ನೋಡಿದ್ರೆ, ಅದು ನೋಡಿದ್ರೆ ನಿಮ್ಗೆ ಏನು ಅನಿಸ್ತು ಅನ್ನೋದು? ಅದು ನನ್ನ ತಂಗಿ ಫೋಟೋ. ಅವರು ಆ ಥರ ಮಾಡಬಾರ್ದಿತ್ತು. ನಮಗೆಲ್ಲ ಫ್ಯಾಮಿಲಿಗೆ ತುಂಬ ಬೇಸರ ಆಗಿದೆ. ಆ ಥರ ಮಿಸ್ಯೂಸ್ ಮಾಡಬಾರ್ದಿತ್ತು ಆ್ಯಕ್ಚುಲಿ ಫೋಟೋವನ್ನು. ತಂಗಿ ಅಂದರೆ ಯಾರು? ಅವರ ಹೆಸರು ಏನು? ಅವ್ರ ಬಗ್ಗೆ ವಸಂತಿ, MP ವಸಂತಿ ಅಂತ. MP ವಸಂತಿ ಅವರು ಬೆಂಗಳೂರಿಗೆ ಮದುವೆ ಆಗಿದ್ದರು. ಶಿ ಗಾಟ್ ಮ್ಯಾರಿಡ್ ಟು ಬ್ರಾಹ್ಮಿನ್, ಶ್ರೀವತ್ಸ ಅಂತ ಅವ್ರ ಹೆಸರು. ಆಮೇಲೆ ಏನಾಯಿತು? ಆಮೇಲೆ ಮದುವೆಯಾಗಿ 1 ತಿಂಗಳಲ್ಲಿ ಇದು ನಮ್ಮ ಮನೆ ಹತ್ರ ಬಾಡಿ ಸಿಕ್ತು, ವಸಂತಿದು ಬಾಡಿ ಸಿಕ್ತು. ಬಟ್ ಇಲ್ಲಿ ಪೊಲೀಸ್ ಕಂಪ್ಲೇಂಟೆಲ್ಲ ಆಗಿದೆ. ಬಟ್ ಅದು ಮುಂದೆ ಏನಾಯಿತು ಅಂತ ಗೊತ್ತಿಲ್ಲ. ಇವಾಗ 2 ವರ್ಷದ ಹಿಂದೆ ಅವರು ಹಸ್ಬೆಂಡು ಸತ್ತೋದ್ರಂತೆ, ಯಾರೋ ಹೇಳಿದ್ರು ನನಗೆ ಅಷ್ಟೇ. ಇವಾಗ ವಿಚಾರ ಇರೋದು, ಅವ್ರು ಅನನ್ಯ ಭಟ್ಟದಂತ ಏನು ಫೋಟೋ ತೋರಿಸಿದ್ದಾರೆ, ಆ ಅನನ್ಯ ಭಟ್ಟದ ಫೋಟೋ ನೀವು ನೋಡಿದ್ರೆ ಅದೇ ಥರ ಫೋಟೋ ನಿಮ್ಮ ಹತ್ರ ಇದೆ. ನಿಮ್ಗೆ ಯಾಕೆ ಡೌಟ್ ಬರ್ತಿದೆ ಇದು ಅನನ್ಯ ಭಟ್ ಅಲ್ಲ ವಸಂತಿ ಅಂದ್ರೆ ನಿಮ್ಗೆ ಯಾಕೆ ಡೌಟ್? ಅದೇ ನನ್ನ ತಂಗಿದು ನಮ್ಗೆ ಗೊತ್ತಾಗುತ್ತೆ ಅಲ್ಲ, ನೋಡಿದ್ರೆ ಗೊತ್ತಾಗುತ್ತಲ್ಲ. ನೋಡಿದ ತಕ್ಷಣ ನಮ್ಗೆ ಗೊತ್ತಾಯ್ತು ನಮಗೆ ಅವಳು ನಮ್ಮ ತಂಗಿದೇ ಫೋಟೋ ಅಂತ. ಅವರು ಮಿಸ್ಯೂಸ್ ಮಾಡಿದ್ದಾರೆ ಅಂತ ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ಬೇಸರ ಆಯಿತು. ಅಲ್ಲಿ ಇವಾಗ ಇನ್ನೊಂದು, ಅಲ್ಲಿ ಸುಜಾತ ಭಟ್ ಏನು ಹೇಳ್ತಿರೋದು ಅಂದರೆ, ಅನನ್ಯ ಭಟ್ ಥರನೇ ಬೇರೆ ತುಂಬ ಜನ ಇರ್ಬೋದು, ಹಾಗಾಗಿ ಅದು ಹೋಲಿಕೆ ಬಂದಿರ್ಬೋದು. ಆದರೆ ಅದು ವಸಂತಿ ಅಲ್ಲ, ನನ್ನ ಮಗಳು ಅನನ್ಯ ಭಟ್ ಅಂತ ಅವ್ರು ಪ್ರತಿಪಾದನೆ ಮಾಡ್ತಿದ್ದಾರೆ ಸುಜಾತ ಭಟ್. ಹೌ ಇಟ್ಸ್ ಪಾಸಿಬಲ್ ಸರ್? ನಮ್ಮ ತಂಗಿ ನಮ್ಗೆ ಗೊತ್ತಾಗುತ್ತಲ್ಲ, ಆ ಫೀಚರ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತಲ್ಲ, ಮುಖ ಕಣ್ಣು ಎಲ್ಲ ನೋಡಿದ್ರೆ ಗೊತ್ತಾಯ್ತಲ್ಲ. ನಾವು ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. 100% ಅವಳದೇ ವಸಂತಿ ಇದೆ ಅದು. ಈಗ ಇನ್ನೊಂದು ಪ್ರಶ್ನೆ ಇರೋದು, ವಸಂತಿಯವರಿಗೂ ಮತ್ತು ಈ ಸುಜಾತ ಭಟ್ ಅವರಿಗೂ ಹಿಂದೆ ಅವರು ಏನಾದರೂ ಲಿಂಕ್ ಇದೆಯಾ, ಅವ್ರು ಏನು ಪರಿಚಯ ಇದೆ, ಸಂಬಂಧ ಇದೆಯಾ ಅನ್ನೋದು? ಅದು ನಮ್ಗೆ ಗೊತ್ತಿಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ. ಇನ್ನೊಂದು ಪ್ರಶ್ನೆ ಬರುವಂಥದ್ದು, ಇವಾಗ ಅನನ್ಯ ಭಟ್ಟದಂತ ಫೋಟೋ ಏನು ಅವರು ತೋರಿಸ್ತಿದ್ದಾರೆ, ಅದು ಅನನ್ಯ ಭಟ್ಟದಲ್ಲ ವಸಂತಿಂದ ಆದರೆ ಸುಜಾತ ಭಟ್ ಅವರು ಯಾಕೆ ಕ್ಲೈಮ್ ಮಾಡ್ಕೋತಿದ್ದಾರೆ ಇದು ಅನನ್ಯ ಭಟ್ ಅಂತ? ಅದು ಗೊತ್ತಿಲ್ಲ ಸರ್. ಅವ್ರ ಮನೇಲಿ ಇದ್ದರಂತೆ, ಅವರ ವಸಂತಿ ಮಾವನ ಜೊತೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದರಂತೆ. TV ಯಲ್ಲಿ ನೋಡ್ತಾ ಇದ್ದೆ ನಾನು. ಆವಾಗ ಏನಾದರೂ ಬಂದು ಆಲ್ಬಮ್ಗಳನ್ನ ತಗೊಂಡು ಹೋಗಿದ್ದಾರೆ, ಅದು ಗೊತ್ತಿಲ್ಲ ನಮಗೆ, ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಈ ವಿಚಾರದಲ್ಲಿ ಸುಜಾತ ಭಟ್ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಿದಾರಾ, ಪರಿಚಯ ಐತೆ ಏನಾದರೂ? ಇಲ್ಲ ಮಾಡಿಲ್ಲ, ಯಾರು ಸಂಪರ್ಕ ಮಾಡಿಲ್ಲ. ಆ್ಯಕ್ಚುಲಿ ಈಗ ವಸಂತಿ ಅವ್ರ ಜೊತೆ ಏನಾಯ್ತು? ಅವರು ಏನು ಹೊಳೆಯಲ್ಲಿ ಸಿಕ್ಕಿತ್ತು, ಅವ್ರ ಬಾಡಿ ಹೊಳೆಯಲ್ಲಿ ಸಿಕ್ಕಿದ್ದು ಅಂತ ಹೇಳಿದ್ರಿ. ಆ್ಯಕ್ಚುಲಿ ಏನಾಗಿತ್ತು ಅವ್ರ ಜೊತೆ? ಯಾರ ಜೊತೆ? ವಸಂತಿ ಅವರು ಹೇಗೆ ಡೆತ್ ಆದರು, ಯಾಕೆ ಅವರು ಡೆತ್ ಆದರು, ಏನಾಯ್ತು ಅನ್ನೋದು, ಅವರ ಕತೆ ಏನಾಯ್ತು ಅನ್ನೋದು? 5/9/2007 ಬ್ಯಾಂಗ್ಳೂರಿಂದ ಮಿಸ್ ಆದರು. ಮಿಸ್ ಆಗಿಬಿಟ್ಟು ನಾವೆಲ್ಲ ಹುಡ್ತಾ ಮಿಸ್ಸಿಂಗ್ ಕಂಪ್ಲೇಂಟ್ ಇದು ಬ್ಯಾಂಗ್ಳೂರಲ್ಲಿ ಕೊಟ್ಟಿದ್ದೆ, ಸಂಜಯನಗರಲ್ಲಿ. ಆಮೇಲೆ ಒಂದು 24 ಡೇಸ್ ಆದಮೇಲೆ ನಮ್ಮದು ಡಿಕಂಪೋಸ್ ಬಾಡಿ ನದಿಯಲ್ಲಿ ಸಿಕ್ತು, ಕೊಟ್ಟೋಳಿ ಹತ್ರ. ಇಲ್ಲೇ ನಮ್ಮ ಮನೆಯಿಂದ ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಸಿಕ್ತು. ಆವಾಗ ಅವ್ರ ಬಟ್ಟೆಯಿಂದ ನಾವು ಇದು ಮಾಡಿದ್ದು, ಗುರ್ತ ಮಾಡಿದ್ದು. ಮತ್ತು ಬರ್ನಿಂಗ್ ಮಾರ್ಕ್ ಇತ್ತು ಒಂದು ಕೈಯಲ್ಲಿ, ಅದರಿಂದ ನಾವು ನಮ್ಮ ತಂಗಿಯಿಂದ ಇದು ಮಾಡಿದ್ದು, ಪತ್ತೆ ಮಾಡಿದ್ದು. ಅಂದರೆ ಅವಳು ಬಹಳ ವರ್ಷಗಳ ಹಿಂದೆನೇ ಸತ್ತು ಹೋಗಿದ್ದಾರೆ. ಈಗ ವಸಂತಿಯವರಿಗೆ ಸಂಬಂಧಪಟ್ಟ ಯಾವುದಾದ್ರೂ ಫೋಟೋಸ್ ಇದೆಯಾ? ಅಂದರೆ ನಿಮ್ಮನ್ನು ಇವಾಗ ಯಾರಾದರೂ ಸಂಪರ್ಕ ಮಾಡುವುದು, ಸರ್ಕಾರ, SIT ಅಥವಾ ತನಿಖಾಧಿಕಾರಿಗಳು, ಈ ಸಂದರ್ಭ ನೀವು ತೋರಿಸಲಿಕ್ಕೆ ಏನಾದ್ರು ಫೋಟೋಸ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ಇವಾಗ ಕೆಲವು ಕೊಟ್ಟಿದ್ದೀನಿ ನಿಮ್ಮ ಹತ್ರ, ಬಟ್ ಲೇಟೆಸ್ಟ್ ಫೋಟೋ ಇಲ್ಲ. ಆಲ್ಬಮ್ ಎಲ್ಲ ಮಿಸ್ ಆಗಿಬಿಟ್ಟಿದೆ, ಅವಳ ಹತ್ರನೇ ಇತ್ತು, ಅವರೇ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಸುಜಾತ ಭಟ್ಟೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಸರ್, ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಈಗ ಯಾರಾದರೂ ತನಿಖಾಧಿಕಾರಿಗಳು ಅಥವಾ ಸರ್ಕಾರ ನಿಮ್ಮ ಹತ್ರ ಬಂದರೆ ನೀವು ಅದನ್ನು ಹೇಗೆ ಪ್ರತಿಪಾದನೆ ಮಾಡ್ತೀರಿ ಅನ್ನೋದು? ಇದು ಅನನ್ಯ ಭಟ್ ಅಲ್ಲ ವಸಂತಿ ಅಂತ ನೀವು ಹೇಗೆ ಕ್ಲೈಮ್ ಮಾಡ್ಕೋತೀರಿ? ಪ್ರೂಫ್ ಇದೆಲ್ಲ ಸರ್, ನಂದು FRI ಕಾಪಿ ಇದೆ, ಮತ್ತು ಡೆತ್ ಸರ್ಟಿಫಿಕೇಟ್ ಇದೆ, ಎಲ್ಲ ಪ್ರೂಫ್ ಇದೆ ನಮ್ಮ ಹತ್ರ.
ಸೊ ಅಂದ್ರೆ ಫೈನಲಿ ನೀವು ಏನು ಹೇಳ್ತೀರಿ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಅನನ್ಯ ಭಟ್ ಅಲ್ಲ, ಅದು ವಸಂತಿನೇ ಅನ್ನೋದು ನಿಮ್ಮ ವಾದ. ಓಕೆ ಓಕೆ. ಇಲ್ಲಿ ಮಾಳೆಟ್ಟಿರ ವಿಜಯ್ ಅಂದ್ರೆ ವಸಂತಿ ಅವರ ಸಹೋದರ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅದು ಯಾವುದೇ ಕಾರಣಕ್ಕೂ ಅನನ್ಯ ಭಟ್ ಅಲ್ಲ, ಅದು ವಸಂತಿ ಇದೆ ಅಂತ. ಯಾಕಂತಂದ್ರೆ ಮತ್ತೆ ಇನ್ನೂ ಒಂದು ವಿಚಾರ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ವಸಂತಿ ಮದುವೆಯಾಗಿ ಹೋಗಿದ್ದು ಒಬ್ಬ ಬ್ರಾಹ್ಮಣ ಯುವಕನನ್ನ. ಆ ಸಂದರ್ಭದಲ್ಲಿ ಬಹುಶಃ ವಸಂತಿ ಅವರ ಗಂಡ ಯಾರಿದ್ರು ಅವ್ರಿಗೂ ಅವ್ರ ಕಡೆಯಿಂದ ಈ ಸುಜಾತ ಭಟ್ ಅವರಿಗೆ ಏನಾದರೂ ಸಂಪರ್ಕ ಇದ್ದಿರಬಹುದು, ಅಲ್ಲಿ ಸಂಬಂಧ ಇದ್ದಿರಬಹುದು. ಆದರೆ ನನಗೆ ಆ ವಿಚಾರ ಏನೂ ಗೊತ್ತಿಲ್ಲ ಅಂತ. ಯಾಕಂದ್ರೆ 2007ರಲ್ಲಿ ಅವರು ತೀರಿ ಹೋಗಿದ್ದಾರೆ. ಅದಾದ ಬಳಿಕ ವಸಂತಿ ತೀರೋದ ಬಳಿಕ ಇಷ್ಟು ವರ್ಷಗಳ ಕಾಲ ನಮ್ಗೆ ಯಾವುದೇ ಲಿಂಕ್ ಇಲ್ಲ ಅಂತ. ಸೊ ಇಲ್ಲಿ ಬಹಳವಾಗಿ ಗಹನವಾಗಿ ಕಾಡುವಂತ ಕ್ವಶನ್ ಏನಂತಂದ್ರೆ, ಒಂದು ವೇಳೆ ಅನನ್ಯ ಭಟ್ಟದ ಫೋಟೋ ಇದು ವಸಂತಿಯದೇ ಆಗಿದ್ರೆ ಸುಜಾತ ಭಟ್ ಅವರು ಯಾಕೆ ಅನನ್ಯ ಭಟ್ ಅಂತ ಇದನ್ನ ಪ್ರತಿಪಾದನೆ ಮಾಡ್ತಿದ್ದಾರೆ, ಯಾಕೆ ಅವರು ಈ ತರ ಕ್ಲೈಮ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಬಹಳ ಒಂದು ಕುತೂಹಲಕಾರಿ ಪ್ರಶ್ನೆ. ಈ ವಿಚಾರದಲ್ಲಿ ಬಹುಶಃ ಇನ್ನಷ್ಟು ಬಹಳಷ್ಟು ತನಿಖೆಗಳು ಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು. ಎಸ್, ಇದು ವಾಸಂತಿ ಸಹೋದರ ಅವರು ಹೇಳ್ತಾ ಇರುವಂಥದ್ದು. ನಾವೀಗ ನೋಡ್ತಾ ಇರುವಂತಹ ಫೋಟೋ ಇದೆಯಲ್ಲ, ಈ ಫೋಟೋವನ್ನ ರಿಲೀಸ್ ಮಾಡಿದ್ರು ಸುಜಾತ ಭಟ್. ಈಕೆ ನನ್ನ ಮಗಳು ಅನನ್ಯ ಭಟ್, ಆಕೆ ಕಾಣೆಯಾಗಿದ್ದಾಳೆ, ಹುಡುಕಿ ಕೊಡಿ ಎನ್ನುವಂತಹ ದೂರನ್ನ ಕೂಡ ಕೊಟ್ಟಿದ್ರು. ಆದ್ರೆ ಈಗ ವಾಸಂತಿ ಸಹೋದರ ಅನನ್ಯ ಅಲ್ಲ, ನನ್ನ ತಂಗಿ ವಾಸಂತಿ ಅವರ ಫೋಟೋ ಅನ್ನೋದು ಹೇಳ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಹಿರಿಯ ಪ್ರತಿನಿಧಿ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಬಹಳಷ್ಟು ಗೊಂದಲದ ಗೂಡಾಗ್ತಾ ಇದೆ ಈ ಪ್ರಕರಣ. ಮೊದಲಿಗೆ ಅನನ್ಯ ಭಟ್ ನನ್ನ ಮಗಳು ಕಾಣೆಯಾಗಿದ್ದಾರೆ ಅಂತ ಹೇಳಿ ಸುಜಾತ ಅವರು ಹೇಳಿಕೆ ಕೊಡ್ತಾರೆ, ನಂತರ ಫೋಟೋ ಕೂಡ ರಿಲೀಸ್ ಮಾಡ್ತಾರೆ. ಈಗ ನೋಡ್ತಾ ಹೋದ್ರೆ ಆಕೆ ಅನನ್ಯಾನೇ ಅಲ್ಲ, ವಸಂತಿ ಅನ್ನುವಂಥದ್ದು ಆಕೆಯ ಸಹೋದರರು ಹೇಳ್ತಾ ಇದ್ದಾರೆ. ಬಹಳಷ್ಟು ಗೋಜಲಾಗಿದೆ. ಈಗ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿವರೆಗೂ ಬಂದು ತಲುಪಿರುವಂಥದ್ದು? ವಾಸಂತಿನ, ಅನನ್ಯಾನ ಸ್ಪಷ್ಟ ಆಗ್ತಾ ಇದೆಯಾ, ಅಥವಾ ಒಂದು ಸಿಮಿಲರ್ ಫೇಸ್ ಅಂತ ಅನ್ನುವಂಥದ್ದನ್ನ ಹೇಳಿಕೆ ಏನೇನು ಕೊಡ್ತಾ ಇದ್ರು ಸುಜಾತ ಭಟ್ ಅವರು? ಎಲ್ಲಿವರೆಗೂ ಬಂದಿದೆ ಸತ್ಯಾಸತ್ಯತೆಯ ಶೋಧ ಅಂತ? ಪ್ರತಿಮಾ, ಒಂದು ಕಡೆ SIT ಅಧಿಕಾರಿಗಳು ಏನು ಈ ಸುಜಾತ ಭಟ್ ಏನು ಕಂಪ್ಲೇಂಟ್ ಕೊಡ್ತಾರೋ, ಮಾಸ್ಕ್ ಮ್ಯಾನ್ ಜೊತೆಲೆ ಆಕೆನೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಮಗಳು ಅನನ್ಯ ಭಟ್ ಏನು ಮೆಡಿಕಲ್ ಸ್ಟೂಡೆಂಟು ಇಲ್ಲಿ ಧರ್ಮಸ್ಥಳಕ್ಕೆ ಬಂದಾಗ ಆಕೆ ಕಾಣೆಯಾಗಿದ್ದಾಳೆ, ಕೊಲೆ ಆಗಿದ್ದಾಳೆ, ನಮಗೆ ಹುಡ್ಕೊಡಿ ಅಂತ ಏನು ಒಂದು ದೂರನ್ನು ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ಪ್ಯಾರಲಲ್ ಆಗಿ SIT ಅವರು ಕೂಡ ಇನ್ವೆಸ್ಟಿಗೇಷನನ್ನು ಶುರು ಮಾಡ್ತಾರೆ. ಒಂದು ಕಡೆ ಮಾಸ್ಕ್ ಮ್ಯಾನ್ದು ಅವನು ತೋರಿಸುವಂಥ ಜಾಗ, 100 ಶವಗಳನ್ನ, ಅದರಲ್ಲೂ ಹೆಣ್ಮಕ್ಳನ್ನ ಶವಗಳನ್ನ ನಾನು ಊತಿಟ್ಟಿದ್ದೆ ಅಂತ ಏನು ಹೇಳಿದೆ, ಅದನ್ನು ತನಿಖೆ ಮಾಡೋಕ್ಕೆ ಒಂದು ತಂಡ ಹೋಗ್ತಾ ಇರುತ್ತೆ. ಮತ್ತೊಂದು ಈಕೆ ಕೊಟ್ಟಂತ ಕಂಪ್ಲೇಂಟ್ ಕೂಡ ಬಹಳಷ್ಟು ಸೀರಿಯಸ್ ಅಲಿಗೇಷನ್ಸ್ ಇರುತ್ತೆ. ಹಾಗಾಗಿ ಇದನ್ನು ಕೂಡ ಸೀರಿಯಸ್ ಆಗಿ ತಗೊಂಡು SIT ಅಧಿಕಾರಿಗಳು ಸಪ್ರೇಟ್ ಟೀಮ್ ಮಾಡ್ಕೊಂಡು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಂತರ ಹಂತವಾಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ನಿಜವಾಗ್ಲೂ ಅನನ್ಯ ಭಟ್ ಅನ್ನೋರು ಇದ್ರ, ಯಾವ ಕಾಲೇಜ್ ಓದಿದ್ದು ಅನ್ನೋದು ಆಕೆ ಕೊಟ್ಟಂತ ದೂರಿನಲ್ಲಿ ಯಾವ ಇಯರಲ್ಲಿ ಓದಿದ್ದು ಆ ಕಾಲೇಜ್ಗೆ ಹೋಗಿ ಕಂಪ್ಲೀಟ್ ಆಗಿ ವೆರಿಫೈ ಮಾಡ್ತಾರೆ. ಅಲ್ಲಿ ಯಾರು ಕೂಡ ಆ ಥರ ಸ್ಟೂಡೆಂಟ್ ಇರೋದಿಲ್ಲ. ಮತ್ತೆ ಧರ್ಮಸ್ಥಳಕ್ಕೆ ಬಂದಿದ್ರು ಸ್ನೇಹಿತರ ಜೊತೆ, ಯಾರ್ಯಾರು ಸ್ನೇಹಿತರು ಅಂತ ಎಲ್ಲವೂ ಕೂಡ ಒಂದು ಎನ್ಕ್ವೈರಿ ಮಾಡ್ತಾರೆ. ಅಲ್ಲೂ ಕೂಡ ಯಾವುದೂ ಕೂಡ ಸಿಗೋದಿಲ್ಲ. ಎಲ್ಲೋ ಒಂದು ಕಡೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅನ್ನೋದು SIT ಅಧಿಕಾರಿಗಳು ಬಹುಶಃ ಬರುತ್ತೆ. ಇದು ಏನಕ್ಕೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ, ಏನಕ್ಕೆ ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೊನೆಗೆ ಆಕೆ ಯಾರು, ಸುಜಾತ ಭಟ್ ಯಾರು, ಆಕೆ ಹಿನ್ನೆಲೆ ಏನು ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಕೆ ಹಿನ್ನೆಲೆ ಏನು, ಎಲ್ಲಿ ಇವರು ಅಂತ. ಆಮೇಲೆ ಗೊತ್ತಾಗುತ್ತೆ 93ರಲ್ಲೇ ಅವರ ಪೋಷಕರಿಂದ ಜಗಳ ಮಾಡಿಕೊಂಡು ಆಕೆ ಮನೆಯಿಂದ ಹೊರಗಡೆ ಬರುವಂಥದ್ದು. ನಂತರ 99ವರೆಗೂ ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ಒಂದು ಸಂಘಟನೆ ಜೊತೆ ಆಕ್ಟಿವ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಅದಾದಮೇಲೆ ನಂತರ ಪ್ರಭಾಕರನ್ ಅವ್ರ ಜೊತೆ ಲಿವಿಂಗ್ ಟುಗೆದರ್ ಇರ್ತಾರೆ. ನಂತರ ಬೆಂಗಳೂರಿಗೆ ಬಂದು ಇಲ್ಲಿ ರಂಗಪ್ರಸಾದ್ ಅಂತ ಕೆಂಗೇರಿಯಲ್ಲಿ BEL ಎಂಪ್ಲಾಯಿ ಒಬ್ರು ಇರ್ತಾರೆ, ಅವರ ಮನೆಗೆ ಬಂದಿರ್ತಾರೆ. ಅವರ ಪತ್ನಿಯನ್ನ ಕೇರ್ ಟೇಕರ್ ಆಗಿ ನೋಡ್ಕೊಳ್ಳೋಕೆ ಅಂತ ಈಕೆ ಸುಜಾತ ಅವ್ರ ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ. ಸ್ವಲ್ಪ ದಿನ ಆದಮೇಲೆ ರಂಗಪ್ರಸಾದ್ ಪತ್ನಿ ಎಕ್ಸ್ಪೈರ್ ಆಗ್ತಾರೆ. ನಂತರ ಮಗ ಇರ್ತಾರೆ, ಮಗನ ಕೂಡ ಇದೇ ವಾಸಂತಿಯನ್ನ ಕೊಡಗು ಮೂಲದ ಹುಡುಗಿ, ಆಕೆ MS ರಾಮಯ್ಯ ಹಾಸ್ಪಿಟಲ್ ನರ್ಸ್ ಆಗಿ ಕೆಲಸ ಮಾಡ್ತಾರೆ. ಇಬ್ರು ಕೂಡ ಲವ್ ಮಾಡಿ ಮದುವೆ ಆಗಿರ್ತಾರೆ. ನಂತರ ಅದೇ ಮನೆಯಲ್ಲಿ ರಂಗಪ್ರಸಾದ್ ಕೂಡ ಎಕ್ಸ್ಪೈರ್ ಆಗ್ತಾರೆ. ಮತ್ತೆ ಇತ್ತೀಚೆಗೆ 2 ವರ್ಷಗಳ ಹಿಂದೆ ಏನು ವಾಸಂತಿಯ ಹಸ್ಬೆಂಡ್ ಅವರು ಕೂಡ ಎಕ್ಸ್ಪೈರ್ ಆಗ್ತಾರೆ. ವಾಸಂತಿ 2007 ಆಕೆ ಮಡಿಕೇರಿ ಮೂಲದ ಆಕೆ ಅಲ್ಲಿ ಬಾಡಿ ಅಲ್ಲಿ ಸಿಕ್ಕಿರುತ್ತೆ, ಅಲ್ಲಿ ಯಾವುದೋ ಒಂದು ಹೊಳೆಯಲ್ಲಿ ಬಿದ್ದಿರುತ್ತೆ. ನಂತರ 1 ತಿಂಗಳ ನಂತರ ಅಲ್ಲಿ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ. ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾರೆ. ಈ ಸಂಬಂಧಪಟ್ಟಂಗೆ ಅದು ಸಪ್ರೇಟ್ ಆಗಿರುತ್ತೆ. ಇಲ್ಲಿ ಇದ್ದಕ್ಕಿದ್ದಂತೆ ಸುಜಾತ ಭಟ್ ವಾಸಂತಿಯ ಫೋಟೋ, ಅಂದರೆ ಈಗ ಆಕೆ ತೋರಿಸ್ತಾ ಇದ್ದು ಅನನ್ಯ ಭಟ್ ಫೋಟೋ ಅಂತ ಹೇಳ್ತಾರೆ. ಆದರೆ SIT ಅಧಿಕಾರಿಗಳು ಅವು ಕೊಟ್ಟಂಥ ಫೋಟೋ ಮತ್ತು ಎಲ್ಲವೂ ಕೂಡ ವೆರಿಫೈ ಮಾಡ್ತಾರೆ. ಎಲ್ಲೆಲ್ಲಿ ಕೆಂಗೇರಿಗೆ ಬಂದು ಮನೆಯಲ್ಲಿ ಅಲ್ಲೂ ಕೂಡ ಎನ್ಕ್ವೈರಿ ಮಾಡ್ತಾರೆ. ಭಾಳಷ್ಟು ಕಡೆ ಆಕೆ ಹಿನ್ನೆಲೆ, ಆಮೇಲೆ ಜೊತೆಗೆ ಎಲ್ಲವನ್ನೂ ಕೂಡ ಕೆದಕ್ದಾಗ ಎಲ್ಲೋ ಒಂದು ಕಡೆ ಈ ಒಂದು ಕಂಪ್ಲೇಂಟ್ ಎಲ್ಲೋ ಒಂದು ಕಡೆ ಸುಳ್ಳಿರ್ಬೋದಾ ಅನ್ನೋ ಹಂತಕ್ಕೆ ಬಂದಿದೆ. ಇನ್ನೂ ಕೂಡ ಕನ್ಕ್ಲೂಷನ್ ಬಂದಿಲ್ಲ, ಇನ್ನು ಇನ್ವೆಸ್ಟಿಗೇಷನ್ ಅಂತದಿದೆ. ಕೆಲವೊಂದಷ್ಟು ಇನ್ಫಾರ್ಮೇಷನ್ ಅವ್ರಿಗೆ ಸಿಕ್ಕಿರುವಂಥದ್ದು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಕಟ್ಟು ಕಥೆನ ಅಂತ ಒಂದು ಈಗ ಸದ್ಯಕ್ಕೆ ಇದೆ. ಅದು ಕೂಡ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಆಮೇಲೆ ಜೊತೆಗೆ ಯಾವ ವಿಚಾರಕ್ಕೋಸ್ಕರ ಸುಜಾತ ಭಟ್ ಮತ್ತೆ ಧರ್ಮಸ್ಥಳ ನಡುವೆ ಗಲಾಟೆ ಇತ್ತು, ಯಾಕೆಂದ್ರೆ ಅವರ ಒಂದು ಮೂಲ ಏನಿದೆ, ಒಂದು 2.5 ಎಕರೆ ಅವರ ಫ್ಯಾಮಿಲಿಯವರು ದಾನ ಕೊಟ್ಟಿರೋದನ್ನ ಇವರು ಈಕೆ ಹೋಗಿ ವಾಪಸ್ ಕೇಳೋದಕ್ಕೆ ಅಲ್ಲೆಲ್ಲೋ ಒಂದಷ್ಟು ಕ್ಲಾಶ್ ಆಗುತ್ತೆ. ಆಮೇಲೆ ಈ ಒಂದು ಗುಂಪು ಏನು ಈ ಒಂದು ಸಂಬಂಧಪಟ್ಟಂಗೆ ಆಗ್ತದೆ, ಆ ಗುಂಪು ಅವ್ರ ಜೊತೆಗೆ ಸೇರ್ಕೊಂಡಿರುವಂಥದ್ದು ಇವೆಲ್ಲವೂ ಕೂಡ
ಎಲ್ಲೋ ಒಂದ್ ಕಡೆ ಸ್ಕ್ರೀನ್ ಪ್ಲೇ ರೆಡಿ ಆಗಿ ಈ ರೀತಿ ಆಗ್ತಾ ಇದೆ ಅನ್ನೋ ಒಂದು ಹಂತಕ್ಕೆ ಬಂದಿದೆ. ಇನ್ನೂ ತನಿಖೆ ಮುಂದುವರೆದಿದೆ ಪ್ರತಿಮಾ. ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ.